ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈಗ ನಾನು ಹೇಳೋದು ನಿಮ್ಗಳಲ್ಲಿ ತುಂಬಾ ಜನಕ್ಕೆ ಈ ರೀತಿ ಆಗ್ತಾ ಇರತ್ತೆ. ಮತ್ತೆ ಒಬ್ರು ಕಮೆಂಟ್ ಮಾಡಿದ್ರು, ಅದನ್ನ ನೋಡಿ ನನಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಈಗ ತುಂಬಾ ಜನಕ್ಕೆ, ಎಷ್ಟೋ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಎಲ್ಲಾರ ಮುಂದೆನೂ ನಗ್ನಗ್ತಾ ಇದ್ರೇನು ಅದು ನಿಜವಾದ ನಗು ಆಗಿರಲ್ಲ. ಮನ್ಸಲ್ಲಿ ತುಂಬಾ ಸಂಕಟ ಇರತ್ತೆ, ಏನೋ ಒಂಥರ ಬೇಜಾರು, ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ. ನಿಮ್ ತಲೆಗಳಲ್ಲಿ ತುಂಬಾನೇ ಓಡ್ತಾ ಇರತ್ತೆ, ಏನ್ರಲ್ಲೂ ಮನರಂಜನೆ ಸಿಕ್ಕಲ್ಲ. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅವರು ನೋವನ್ನ ಮರೆಯೋದಕ್ಕೆ ಟಿವಿಯಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ನೋಡ್ತಾರೆ. ಅದರಿಂದ ಆದ್ರೂ ನೋವನ್ನ ಮರೆಯೋಣ ಅಂತ. ಅವ್ರಿಗೆ ಆ ಕಾರ್ಯಕ್ರಮ ನೋಡೋವಾಗ್ಲೂ ಅದರಿಂದ ಅವ್ರಿಗೆ ಮನರಂಜನೆ ಸಿಕ್ಕಲ್ಲ. ಯಾಕಂದ್ರೆ ಅವ್ರು ಅದನ್ನ ನೋಡೋವಾಗೂ ಯೋಚನೆ ಎಲ್ಲೋ ಇರತ್ತೆ, ಏನೋ ಒಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಒಟ್ನಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ. ಒಂದು ಜೀವಿ ಈ ಭೂಮಿ ಮೇಲೆ ಹುಟ್ಟಿತು ಅಂದ್ರೆ ಎಲ್ರಿಗೂ ಆಸೆಗಳನ್ನೋದು ಇರತ್ತೆ. ಆದ್ರೆ ಆಸೆ ಅನ್ನೋದು ಹೋಯ್ತು ಅಂದ್ರೆ ಈ ರೀತಿ ಎಲ್ಲ ಆಗತ್ತೆ. ಏನ್ರ ಮೇಲೂ ಆಸಕ್ತಿ ಇರಲ್ಲ, ಜೀವನದ ಮೇಲೆ ಆಸೆ ಇರಲ್ಲ. ಯಾವ ರೀತಿ ಆಗ್ಬಿಡತ್ತೆ ಅಂದ್ರೆ, ಏನಾದ್ರೂ ಒಂದು ಸಂತೋಷದ ವಿಷಯ ಇದ್ರೇನು ಆ ಸಂತೋಷ ಕೆಲವು ನಿಮಿಷಗಳು ಮಾತ್ರ ಇರತ್ತೆ. ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂದ್ರೆ, ನೆಗೆಟಿವ್ ನಿಮ್ಮ ಮನೇಲಿ ತುಂಬ್ಕೊಂಡ್ಬಿಟ್ಟಿರತ್ತೆ. ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ, ನಿಮ್ಮ ಮನೆಗೆ ಬಿತ್ತು ಅಂದ್ರೆ, ಎಷ್ಟು ಒಳ್ಳೆ ವಾತಾವರಣದಲ್ಲಿ ನೀವಿದ್ರೇನು ಅದು ಹಾಳಾಗೋಗುತ್ತೆ. ನಿಮಗೆ ಜೀವನದ ಮೇಲೆ ಆಸಕ್ತಿ ಅನ್ನೋದು ಹೋಗುತ್ತೆ. ನಿಮ್ಗೆ ಏನು ಮಾಡೋಕ್ಕೂ ಇಷ್ಟ ಆಗಲ್ಲ. ಯಾಕಾದರೂ ಇದ್ದೀನಿ ಅನ್ನೋ ಮಟ್ಟಕ್ಕೆ ನೀವು ಬಂದಿರ್ತೀರ. ಏನು ಇಲ್ಲದೆ ಇರೋರು ಎಲ್ಲ ಇದೆ ಅನ್ನೋ ರೀತಿ ಸಂತೋಷವಾಗಿ ಬದುಕ್ತಾ ಇರ್ತಾರೆ. ಅದೇ ಎಲ್ಲ ಇರೋರು ಏನು ಇಲ್ಲದೆ ಇರೋ ರೀತಿ ದುಃಖದಿಂದ ಜೀವನ ಸಾಗಿಸ್ತಾ ಇರ್ತಾರೆ. ನಾವು ಇದರಿಂದ ಅರ್ಥ ಮಾಡ್ಕೊಬೇಕು, ಹಣದಿಂದ ಸಂತೋಷ ಕೊಂಡ್ಕೊಳಕ್ಕಾಗಲ್ಲ. ಸಂತೋಷ ಅನ್ನೋದು ಒಂದು ಜೀವನದಲ್ಲಿತ್ತು ಅಂದರೆ ನಾವು ಬದುಕ್ತಾ ಇರೋ ಬದುಕಿಗೂ ಸಾರ್ಥಕತೆಯನ್ನು ಸಿಗತ್ತೆ. ಎಲ್ಲರೂ ಮೊದಲು ಇದರಿಂದ ಆಚೆ ಬರಬೇಕು. ಹಣನೇ ಎಲ್ಲ, ಹಣದಿಂದ ಸಂತೋಷ ಸಿಗತ್ತೆ, ಅದೊಂದಿತ್ತು ಅಂದರೆ ನಾವೇನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಭ್ರಮೆಯಿಂದ ಮೊದಲು ಎಲ್ಲ ಆಚೆ ಬರಬೇಕು. ಸಮಸ್ಯೆ ಅನ್ನೋದು ಹಣ ಇರೋರ ಹತ್ರನೇ ಹೋಗಬೇಕು, ಹಣ ಇಲ್ಲದೆ ಇರೋರ ಹತ್ರ ಹೋಗಬಾರ್ದು ಅನ್ನೋದು ಯಾವುದೂ ಇರಲ್ಲ. ಅದು ಆ ರೀತಿ ಹುಡ್ಕೊಂಬರಲ್ಲ. ನಮ್ಮ ಕರ್ಮದ ಫಲ ನಾವು ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಆದರೆ ಈಗ ಯಾರಿಗೆಲ್ಲ ಮನಸ್ಸಲ್ಲಿ ನೋವು, ಸಂಕಟ, ದುಃಖ ಈ ರೀತಿ ಎಲ್ಲ ಯಾರಿಗಿರತ್ತೋ ಅವ್ರಿಗೆ ಸದ್ಯದ ಪರಿಹಾರ ಅಂದರೆ, ನೀವು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಮುಂದೆ ಕೂತ್ಕೊಂಡು ಒಂದು 15-20 ನಿಮಿಷ ಕಣ್ಣು ಮುಚ್ಚಿ 15ರಿಂದ 20 ನಿಮಿಷ ನಾನು ಹೇಳೋ ಈ ರಾಯರ ಜಪ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಜಪನ ಇಷ್ಟೇ ಸತಿ ಹೇಳ್ಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಭಕ್ತಿಯಿಂದ ಕಣ್ಮುಚ್ಚಿ ಈ ಜಪ ಮಾಡಿ. ಈ ರೀತಿ ಮಾಡಿದಾದ್ಮೇಲೆ ನಿಮ್ಮ ದಿನನಿತ್ಯದ್ದು ಕೆಲಸ ಆರಂಭ ಮಾಡಿ. ದಿವಸ ಇದೇ ರೀತಿ ಮಾಡ್ತಾ ಹೋಗಿ. ಆಗ ನಿಮಗೆ 3 ದಿನದಲ್ಲಿ ಇದರಿಂದ ಆಗ ಬದಲಾವಣೆ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಜೀವನದ ಮೇಲೆ ಆಸಕ್ತಿ ಬರುತ್ತೆ, ಹುಮ್ಮಸ್ಸು, ಚೈತನ್ಯ ಅನ್ನೋದು ನಿಮ್ಮ ಜೀವನದಲ್ಲಿ ಉಟ್ಕೊಳ್ಳುತ್ತೆ. ನೀವು ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ನಿಧಾನವಾಗಿ ಸಂತೋಷ ಅನ್ನೋದು ಮತ್ತೆ ನಿಮ್ಮ ಜೀವನದಲ್ಲಿ ಬರುತ್ತೆ. ಯಾವುದೇ ಒಂದು ನೆಗೆಟಿವ್ ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ರೇನು ಈ ಒಂದು ಮಂತ್ರ ಅದನ್ನು ಕಿತ್ತಿ ಬಿಸಾಕತ್ತೆ. ಈ ರೀತಿ ಕೆಲವರು ಮಾಡಿ ಅವ್ರ ಸಮಸ್ಯೆನ ದೂರ ಮಾಡ್ಕೊಂಡಿರ್ತಾರೆ. ಅಂಥವರು ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ರೀತಿ ಮಾಡಿ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.